ಸಂಪೂರ್ಣ ಮಾಹಿತಿ ನಮಗೆ ಗೊತ್ತಿಲ್ಲ. ಬಾಯಿ ಬೀಗ ತೆಗೆಯುವ ಸ್ಥಳ. ಬಾಯಿ ಬೀಗ ತೆಗೆಯುವ ಸ್ಥಳ. ಬಾಯಿಗೆ ಬೀಗ ಹಾಕ್ತಾರಲ್ಲಪ್ಪ, ಹರಕೆ ಕಟ್ಕೊಂಡಿರೋರು ಬಾಯಿಗೆ ಬೀಗ ಹಾಕ್ತಾರೆ. ಹರಕೆ ಮಾಡ್ಕೋತಾರೆ ಅಷ್ಟೇ. ಮೋಸ್ಟ್ಲಿ ಅದೇ ಅನ್ಸುತ್ತೆ, ಕೇಳೋಣಪ್ಪ. ಬಾಯಿಗೆ ಬೀಗ ತೆಗೆಯುವ ಸ್ಥಳ ಏನಿದಮ್ಮ? ಬಾಯಿಗೆ ಹೆಂಗಮ್ಮ ಬೀಗ ಹಾಕ್ತಾರೆ? ಒಂಥರ ಇದು ಸಿಕ್ಸ್ತಾರೆ ಕಣಪ್ಪ, ಇಲ್ಲಿ ಚುಚ್ಚಿಬಿಡ್ತಾರೆ. ಹೌದು, ನಿಮ್ಗೆ ಗೊತ್ತಿಲ್ವಾ? ಅಲ್ಲಿ ಶಕ್ತಿಯುತವಾಗಿದೆ, ಹೋಗಿ ಅಂತ ನಮಗೆ ನಮ್ಮ ಕಡೆಯವರೊಬ್ರು ಹೇಳಿದ್ರು. ಕನಸಲ್ಲಿ ಬಂದಂಗೆ ದೇವರು ಕಾಣಿಸ್ಕೊಂಡಂಗೆ. ಅವಾಗ ಹೋಗಿ ಅಲ್ಲಿಂದ ಹೋಗಿ ದೇವಸ್ಥಾನ ನಾನು ಊರಿಗೆ ಬರ್ಬೇಕಾದ್ರೆ ನನ್ನ ಒಂದು ಅಜ್ಜ ಮಾಡಿದ್ರೆ ಒಂದು ಮರಿ ಹೊಡಿಬೇಕು, ಒಂದು ಬಲಿ ಕೊಡ್ಬೇಕು. ಬಲಿ ಕೊಡಬೇಕು? ಬಲಿ. ಹೌದಾ? ಒಂದು ಅಜ್ಜೆಗೆ ಒಂದು ಮರಿ. ಒಂದೊಂದು ಅಜ್ಜೆಗೂ ಒಂದೊಂದು ಮರಿನ ಹೋಗಿ ಕೂತ್ಕೊಂಡು ಮಾರಮ್ಮನ ಸೈಡ್ ಮಾಡಿದ್ರು. ಬೇತಾಳೇಶ್ವರಿ ಅವ್ರು ಕೂತ್ಕೊಂಡು ಮಾರಮ್ಮನ ಸೈಡಿಗೆ ಮಾಡಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಸ್ರಿ, ಆ ಕಡೆಯಿಂದ ಬರ್ಬೇಕಂತ ದೂರದ ಜನಕ್ಕೆ ದೂರದೃಷ್ಟಿ ಜಾಸ್ತಿ. ಒಂದು ಮರಿ ಹೊಡಿಬೇಕು ಅಂತಂದ್ರೆ ಅಲ್ಲಿಂದ ಇಲ್ಲಿ ಬರೋ ಗಂಟೆ ಎಷ್ಟಾಗುತ್ತೆ? ಒಂದು ಹೆಜ್ಜೆಗೆ ಒಂದು ಎಳ್ನೀರು ಹೊಡಿತೀವಿ ಅಂದ್ರೆ ರಾಜ್ಕುಮಾರ್ ರೋಡ್, ದೇವೇಗೌಡ ಸರ್ಕಲ್ ಅಂತಾರಲ್ಲ, ರಿಂಗ್ ರೋಡಲ್ಲಿ ಬಂದಿರ್ತಾನು. ಈಗ ರೈಟ್ ಹೋಗ್ಬೇಕು. ಇದೇ ಬುಗುತ್ಕಳ್ಳಿ ಅಪ್ಪಿ. ಇಲ್ಲಿಂದ ನೆಕ್ಸ್ಟು ರೈಟಲ್ಲೂ ಹೋಗ್ಬೇಕು, ಲೆಫ್ಟ್ಗೂ ಹೋಗ್ಬೇಕು. ಫಸ್ಟು ಲೆಫ್ಟ್ಗೆ ಹೋಗೋಣ, ಮೇಯ್ನ್ ದೇವಸ್ಥಾನಕ್ಕೆ ಹೋಗ್ತಾ ಇರೋದೀಗ. ಇಲ್ಲಿ ನೋಡಿ, ಇಲ್ಲಿ ಇವರೆಲ್ಲ ಅಲ್ಲಿಗೆ ಹೋಗಿ ಬಂದಿರೋದಪ್ಪ ಇವರು. ನೋಡಿ ನೋಡಿ, ಇವೆಲ್ಲ ಊಟದ ಫಂಕ್ಷನ್ ಹಾಲ್ಗಳಿವೆಲ್ಲ, ಸುಮಾರಿದ್ದಾವೆ. ಈ ಕಡೆನೂ ಇದ್ದಾವೆ, ಆ ಕಡೆ ಎಲ್ಲ ಹೊಲ ಗದ್ದೆಗಳ ಮಧ್ಯದಲ್ಲೂ ತುಂಬ ಫಂಕ್ಷನ್ ಹಾಲ್ಗಳಿದ್ದಾವೆ. ಇಲ್ಲಿ ಯಾವುದೇ ಥರ ಬೀಗ್ರೂಟ ಆಗಲಿ, ಹಬ್ಬಕ್ಕೆ ಹರಕೆಗಳನ್ನ ಹಬ್ಬ ಮಾಡೋರು ಮಾಡ್ತಾರೆ, ಹಾಗೆಯೇ ಹರಕೆ ಹೊತ್ಕೊಂಡಿರೋರು ಮಾಡ್ತಾರೆ. ಈ ರೀತಿ ನೋಡಿ, ಎದುರುಗಡೆ ಕಾಣಿಸ್ತಾ ಇರೋದೇ ದೇವಸ್ಥಾನ. ನಾವು ಲಾಸ್ಟ್ ಟೈಮ್ ಹಿಂಗಿಂದ ಬಂದಿದ್ವಿ. ಆ ಕಡೆಯಿಂದ ನಮ್ಗೆ ಆ ಕಡೆ ಇದ್ವಲ್ವಾ, ಉದಯಗಿರಿಯಿಂದ ಆ ಕಡೆ ಬಂದಿದ್ವಿ. ಅಲ್ಲಿಂದ ಸಾತ್ಕಳ್ಳಿಗೆ ಸರ್ಕಲಿಂದ ಬಂದಿದ್ವಿ ನಾವು, ರಿಂಗ್ ರೋಡಲ್ಲಿ. ಗಾಡಿನೆಲ್ಲ ಪಾರ್ಕ್ ಮಾಡಿದ್ದೋಣ. ನೋಡಿ, ಇಲ್ಲಿ ಹಬ್ಬಗಳು ಮಾಡ್ತಾ ಇರೋದಿಲ್ಲ. ಸಣ್ಣ ಸಣ್ಣದ ಕೋಳಿ ಕೊಡ್ತಾರ. ಕೋಳಿ, ಕುರಿ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಪುಣ್ಯಕ್ಷೇತ್ರ ಕರ್ಕೊಂಡು ಬಂದಿದ್ದೀನಿ. ಇದ್ರ ಹೆಸರು ಬೇತಾಳೇಶ್ವರಿ ಅಂತ ಹೇಳಿ. ಬನ್ನಿ, ಅಲ್ಲೇ ನಿಮಗೆ ಪರಿಚಯ ಮಾಡಿಸ್ತೀನಿ ದೇವಸ್ಥಾನದ ಬಗ್ಗೆ. ಗಂಧದ ಕಡ್ಡಿ ಕರ್ಪೂರ ಮಾತ್ರ ತಗೊಂಡಿದ್ದೀನಿ. ಹರಕೆ ಕಟ್ತಾ ಇದ್ದಾರೆ ಅಲ್ಲಿ. ಇಲ್ಲೆಲ್ಲ ಹರಕೆ ಕಟ್ತಾರೆ ನೋಡಲ್ಲಿ. ನಿಂಬೆಹಣ್ಣು ಚುಚ್ತಾ ಇದ್ದಾರೆ. ತುಂಬ ರಶ್ ಇದೆ ಇವತ್ತು. ಬುಧವಾರ ರಶ್ ಅಲ್ಲಿ. ಇಲ್ಲೇ ಕರ್ಪೂರ ಹಚ್ಚೋದು ನೋಡಿ, ಗಂಧದ ಕಡ್ಡಿ ಕರ್ಪೂರ ಎಲ್ಲ ಎಷ್ಟು ಗಲೀಜಾಗಿದೆ. ಅರಿಶಿನ ಕುಂಕುಮ, ಗಂಧದ ಕಡ್ಡಿ ಕವರ್ಗಳು ನೋಡಪ್ಪ. ಬುಧವಾರ ಮಾತ್ರ ತುಂಬ ರಶ್ ಇರುತ್ತೆ. ಇಲ್ಲೇ 6 ಅನ್ನ ಕೊಡು. ಅಭಿಷೇಕನಾ ಇವತ್ತು? ಆ ಕಡೆ ನಡಿ, ಅಲ್ಲಿ
ಇಲ್ಲಿ ದೇವರು ಉದ್ಭವ ಆಗಿರೋದು ಬೇತಾಳೇಶ್ವರಿ. ಬೇತಾಳೇಶ್ವರಿ. ಇದು ಉದ್ಭವ ಮೂರ್ತಿ, ಅಲ್ಲಿ ಉತ್ಸವ ಮೂರ್ತಿ. ಅದು ಉತ್ಸವ ಮೂರ್ತಿ, ಇದು ಉದ್ಭವ ಮೂರ್ತಿನಾ? ಹಾಂ, ಅಲ್ಲಿ ಅಲ್ಲಿ ಫೋಟೋ, ದೊಡ್ಡ ಫೋಟೋ ಅಲ್ಲಿ ಅಲ್ಲಿ ಮುಂದ್ಗಡೆ ಇದು ಭೂತಾಳೆ ಮಾಡಿರೋದು. ಭೂತಾಳೆ. ಉತ್ಸವ ಮೂರ್ತಿ, ಹಾಂ. ರಕ್ತ ಭೂತಾಳೆ, ರಕ್ತ ಭೂತಾಳೆ. ಆ ದೇವರು ಆ ದೇವ್ರು. ಒಳಗಡೆ ಇರೋದು ಸರಿ. ಉದ್ಭವ ಮೂರ್ತಿ, ದೇವರು ಮೂಡಿರೋದು. ಹೌದಾ? ಹಾಂ, ಇದು ಉದ್ಭವ ಮೂರ್ತಿ. ಇದು ಎಷ್ಟು ವರ್ಷಗಳಾಯ್ತು? ಎರಡು ಸರಿ ಜಾತ್ರೆ ಆಗುತ್ತೆ. ಹಾಂ, ಸಾವಿರಾರು ವರ್ಷ ಇತಿಹಾಸ ಇಲ್ಲಿ. ಇತಿಹಾಸ ಇದೆ. ಇದು ಬುಧವಾರ ಮಾತ್ರ ವಿಶೇಷ ಪೂಜೆನ? ಬುಧವಾರ, ಅಮಾವಾಸ್ಯೆ, ಹುಣ್ಣಿಮೆ, ಭಾನುವಾರ ಎಲ್ಲ ಇದೆಲ್ಲ ಮನೆ ಮಾಡಿ ಅಡುಗೆ ಮಾಡ್ತಾರೆ. ಅರ್ಕೆಗಳು, ಬೀಗ್ರೂಟಗಳು ಮಾಡ್ತಾರೆ ಅನ್ಸುತ್ತೆ. ಬೀಗ್ರೂಟಗಳು ಮಾಡ್ತಾರೆ ಅನ್ಸುತ್ತೆ. ಇಲ್ಲಿ ನಿಮಗೆ ತಡೆ ಸಾಮಾನೆಲ್ಲ ಸಿಗುತ್ತಾ? ತಡೆ ಸಾಮಾನು, ಮನೆಗೆ ತಳ್ಳು. ಹಾಂ, ಎಲ್ಲ ಸಿಗುತ್ತೆ. ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಪ್ರಸಾದ ಎಲ್ಲಿ ಅರ್ಪಿಸ್ತಾರೆ? ಅಲ್ಲಿ ಅಂತ ಕೇಳ್ಪಟ್ಟೆ. ಪ್ರಸಾದನ ಅರ್ಪಿಸ್ತಾರೆ. ಈಗ ನಾನ್ ವೆಜ್ ಅಡುಗೆ ಮಾಡಿ ಪ್ರಸಾದ ಇದೇನಾ? ಅಲ್ಲೇ ಮಾಮೂಲಿ ಅವರು ಮಾಡಿದ ತಡೆ ಒಂದು ಕಡೆ ಈಶಾನ್ಯ ಮೂಲೆಯಲ್ಲಿ ಹಾಕ್ಬಿಟ್ಟು ಎಲೆನ ದೇವರು ಇದು ಮಾಡ್ಬಿಟ್ಟು ಮಾಮೂಲಿ ಪೂಜೆ ಮಾಡಿಬಿಟ್ಟು ಜನಗಳು ಊಟ ಮಾಡ್ತಾರೆ. ಇಲ್ಲಿ ದೇವಸ್ಥಾನ ನಾವು ಒಂದೆರಡು ಹೊರಗಡೆ ಈಗ ಸಿಗ್ತಾರಾ? ಅಲ್ಲೂ ಇದೆ. ಗಾಯ್ಸ್ ನಮ್ಮಮ್ಮ ನಾನು ನೆಲೆಲ್ಲೋ ಬಿಟ್ಬಿಟ್ಟು ಹೋಗ್ತವ್ರೆ ಗಾಯ್ಸ್. ಬಟ್ಟೆ ಇಟ್ಟಿದಾರೆಲ್ಲ ಅದು ಬೋರ್ಡೆಲ್ಲ ಓಡಿಸ್ಬಿಡ್ತಾರೆ ಅಂತ. ಇಲ್ಲಿ ನೋಡಿ ಬಂತು ಹೆಂಗೆ ಮಾಡಿದ್ದಾರೆ. ಗೈಸ್ ನೋಡಿ ಇಲ್ಲಿ ಬಟ್ಟೆ ಇಟ್ಟಿದ್ದಾರೆ, ಅಲ್ಲಿ ಬಟ್ಟೆ ಇಟ್ಟಿದ್ದಾರೆ, ಎಲ್ಲರೂ ಇಲ್ಲೇ ಇದು ಮಾಡ್ತಾರೆ. ಇವರೆಲ್ಲ ಹೂ ಕೇಳೋದು ಕೊಡ್ತಾರೆ. ನಾವು ಹೂ ಕೇಳಿದ್ದಾರೆ. ಅವ್ರ ಕಾರ್ಯ ಆಗೋದಾದರೆ ಬಲಗಡೆಯಿಂದ ಪ್ರಸಾದ ಅದು ನಂಬಿಕೆ. ನೀನು ನೋಡು ಏನಪ್ಪ ಅಂದರೆ ಇವತ್ತು ಅಭಿಷೇಕ ಬೇರೆ, ವಿಶೇಷ ಪೂಜೆ ಇರೋದ್ರಿಂದ ತುಂಬ ಖುಷಿ ಆಗ್ತಾ ಇದೆ. ಸಾಲದಕ್ಕೆ ನನಗೆ ರಾತ್ರಿ ತಕ್ಷಣಕ್ಕೆ ಹೊರಡಬೇಕು ಅಂತ ಅನಿಸ್ಬಿಟ್ಟು, ಯಾಕೆ ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ನೆನಪಾಯಿತು. ಹೆಚ್ಚು ಕಮ್ಮಿ 1.5 ವರ್ಷ ಆಗಿತ್ತು ನನಗೆ. ರಾತ್ರಿ ಇದ್ದಕ್ಕಿದ್ದಂಗೆ ನಂಗೆ ಬರಬೇಕು ಅಂತ ಅನಿಸ್ತು. ನೋಡಿದ್ರೆ ಇವತ್ತು ಅಭಿಷೇಕ ಇದೆ. ಹೂ ಮುಟ್ಕೊಂಡಿದ್ದೀನಿ ನಾನು ಆಲ್ರೆಡಿ ಕಿವಿಗೆ. ಇದು ಮನೆಗೆ ನಿಂಬೆಹಣ್ಣು ತೊಗೊಂಡಿದ್ದೆ 2. ಗೈಸ್ ನನ್ನ ಜಾಬ್ ಇವ್ರಿಗೊಂದು ಏನಾಗ್ಬಿಟ್ಟಿದೆ ಅಂದರೆ ವ್ಯಾನಿಟಿ ಬ್ಯಾಗ್ ಆಗಿದೆ ಈಗ. ಅಷ್ಟೇ ಒಬ್ಬದೇ ಉದವೇ ಇಟ್ಟು ನಮ್ಮದೇ ಹೋಗಿ ಯಾರ್ಯಾರೊಬ್ಬರು ಮಾತಾಡೋದು ಅಂದ್ರೆ ಹೆಂಗ್ಸು ಆಯ್ತು ಯಾರು ಈ ಬೀಸಿ ತಲುವಾಗದ ಬೀಸಿ ಆಡಿ ನೀನು ಸುಮ್ಮನೆ ಮಾಡ್ಕೊಂಡಿನಿ ಇಲ್ಲಿ ಇದ್ದೇ ತಕೊಂಡ್ ಸಿಕ್ಸೋದು ನಿನ್ಗೆ ನನ್ನ ಮಗನೇ ಏನು ಮಾಡಲ್ಲ ವಾರು ಪಾಪ ತಾತ ಗೊಸಿ ಬೈತಿಲ್ಲ వచ్చి ಯಾರು ಮಾತಾಡಿರಕ್ಕ ಇನ್ನೊಬ್ಬರೇ ಮಾತಾಡಬೇಡ ಆದ್ರೆ ಒಂದು ಹಚ್ಚಿನ ನೋಡೋರು ಯಾವುದೇ ಇದು ತಗೊಂಡಿಲ್ಲ ಊಟದ ಹಾಲ್ಗಳನ್ನ. ಹಂಗೆ ಓಪನ್ ಆಗಿ ಒಂದು ಟಾರ್ಪಲ್ ಹಾಸ್ಕೊಂಡು ಓಪನ್ ಆಗಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತವ್ರು ನಮಗೆ. ಅಲ್ವಾ ಅಪ್ಪಿ? ಇಲ್ಲಿ ನೋಡಿ ಇಲ್ಲೆಲ್ಲ ಪುಟಾಣಿದ್ದೆ ಸಾಕು ಸಿಂಪಲ್ ಆಗಿ. ಎಲ್ಲಿ ಅವ್ರು ನೀವು? ಹಾಂ, ಹೌದಾ? ಏನು ಊಟ ಮಾಡ್ತಾ ಇದೀಯಾ ರೋಡಲ್ಲಿ? ಹಬ್ಬ ಬಂದಿದ್ದಾ? ಪ್ರಸಾದ ಕೊಟ್ರಾ? ಸರಿ ಸರಿ. ದೇವಸ್ಥಾನಕ್ಕೆ ಬರ್ತೀರಾ ನೀವು? ಪ್ರತಿ ವಾರ ಬರ್ತೀರಾ? ಹತ್ರಣ ನಿಮಗೆ? ನಾವು ಮೈಸೂರವರು. ಹಾಂ ಬರ್ತಿದ್ದೀವಿ, ನಾವು ಬರ್ತೀವಿ. ಹೌದು.
ಸರಿ ಊಟ ಮಾಡು, ಎಂಜಾಯ್ ಪಾಪ. ಗೈಸ್ ಇವಾಗ ಇನ್ನೊಂದು ದೇವಸ್ಥಾನ ಕರ್ಕೊಂಡು ಹೋಗ್ತಾ ಇದ್ದಾರೆ. ಆ ದೇವಸ್ಥಾನದ ಹೆಸರೇನು ಇನ್ನೊಂದಮ್ಮ? ಇದು ಬೇತಾಳೇಶ್ವರಿ ಅಂತ. ಉತ್ಸವ ಮೂರ್ತಿ, ಇದು ಉದ್ಭವ ಮೂರ್ತಿ. ಆಟೋದಲ್ಲೂ ಬಸ್ಸಿಗೆ ಕಾಯ್ತಾ ಇರೋದು ಇವರೆಲ್ಲ. ಊಟ ಕೊಟ್ಟಿದ್ದಾರೆ ಅನ್ಸುತ್ತೆ. ಏನು ಮಾಡಿದ್ದಾರೆ ಇಲ್ಲೆಲ್ಲ ಊಟ ಕೊಡ್ತಾರೆ. ಇಲ್ಲ, ಏನು ಸ್ಕ್ಯಾನರ್ ಬೇರೆ ಇಟ್ಬಿಟ್ಟವ್ರೆ ಒಳಗಡೆ. ಗೈಸ್ ನೋಡಿ, ಆಲ್ರೆಡಿ ಮಳೆ ಬರಂಗೆ ಆಗೋಯ್ತು. ನನ್ನ ಮಗಳನ್ನ ಇಲ್ಲಿ ಕರ್ಕೊಂಬಂದ್ರೆ ಕನ್ಫ್ಯೂಸು ನೋಡಿ. ಇಲ್ಲೇ ಹಾಕಿಲ್ವಾ ಬೇತಾಳೇಶ್ವರಿ ದೇವಸ್ಥಾನ ಟ್ರಸ್ಟ್ ಅಂತ, ಅಲ್ಲಿಂದ ಕರ್ಕೊಂಬಂದಿದ್ದೆ ಅವತ್ತು. ಗೈಸ್ ನೋಡಿ, ಹಳೆ ಕಾಲದಲ್ಲಿ ಕಲ್ಲಿಗೆಲ್ಲ ಏನದು ಕೆತ್ತಿರೋದು. ಇಲ್ಲಿ ನೋಡಿ, ಹಸಿದವನಿಗೆ ಗೊತ್ತು ಅನ್ನದ ಬೆಲೆ, ದಯವಿಟ್ಟು ಅನ್ನವನ್ನು ಬಿಸಾಡಬೇಡ. ಅಂದರೆ ಇಲ್ಲೆಲ್ಲ ಅನ್ನ ಸಂಪರ್ಕಣೆ ಮಾಡಿದಾಗ ಅನ್ನನ ಬಿಸಾಕ್ತಾರಲ್ಲ, ಅದಕ್ಕೆ. ನೋಡಿ ಗೈಸ್, ಎಷ್ಟೋ ವರ್ಷದಿಂದ ಇದನ್ನು ಕೆತ್ತಿರ್ಬೇಕೇನೋ ಕಲ್ಲಲ್ಲಿ. ನೋಡು, ಇದು ಅರ್ಥನೇ ಗೊತ್ತಾಗ್ತದೆ. ಗೈಸ್ ಇದೇನೋ ಇದು ನಂದಿ ಅನ್ಸುತ್ತೆ ಈ ಕಡೆ ಇರೋದು. ಇದು ಲಾಸ್ಟ್, ಇದು ನಂದಿ ಅನಿಸುತ್ತೆ. ಇದು ಯಾವ್ದ್ಯಾವುದೋ ದೇವರುಗಳು ಇದ್ದಾವೆ ಅನ್ಸುತ್ತೆ ಇಲ್ಲಿ. ಗೊತ್ತಾಗ್ತಾ ಇಲ್ಲ ಅಲ್ವಾ? ಇದು ಸುಬ್ರಹ್ಮಣ್ಯನ ಗೊತ್ತಿಲ್ದಿರೋದು ಏನು ಹೇಳ್ತಾರೆ ಒಟ್ಟಿನಲ್ಲಿ ಇದು ನಂದಿ. ನೋಡಿ ಇದೆ. ಅವ್ರಿಲ್ಲ, ನಮಗೆ ಮೇಯ್ನ್ ಗುರುಗಳಿಲ್ಲ. ಇಲ್ಲ ಅಂದಿದ್ರೆ ಮಾಹಿತಿ ಚೆನ್ನಾಗಿ ಕೊಡ್ಬೋದಿತ್ತು. ನೋಡೋಣ, ಟ್ರೈ ಮಾಡ್ತೀನಿ. ಇಲ್ಲಿ ಸ್ಪೆಸಿಫಿಕ್ ಆಗಿ ವಾರಗಳಿಲ್ವಾ ಪೂಜೆಗೆ? ಬೆಳಗ್ಗೆ ಅಲ್ಲಿ ದೇವಸ್ಥಾನಕ್ಕೆ ಬರೋರು ಇಲ್ಲಿಗೂ ಬಂದು ಪೂಜೆ ಮುಗಿಸ್ಕೊಂಡು ಹೋಗ್ತಾರೆ. ಇಲ್ಲಿಗೂ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಪೂಜೆ ಮಾಡದೇ ಇದ್ರು ಮಾಡಿಸ್ತಾ ಇದ್ರು ದರ್ಶನ ಮಾಡ್ಕೊಂಡು ಹೋಗೋದು ಒಂದು ಪ್ರತೀತಿ ಇದೆ. ಯಾವಾಗಲೂ ಇಲ್ಲಿಗೂ ಬರ್ತಾರೆ. ನೋಡೋಣ ಬಾ, ಅವ್ರಿಗೆ ಫೋನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ರು. ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅವರು, ಅದೇ ಪ್ರಾಬ್ಲಮ್ ಆಗಿರೋದು. ನೋಡಿ ಫ್ರೆಂಡ್ಸ್, ಇದು ಏನು ಗೊತ್ತಾ, ತೋರಿಸು ಅವ್ರಿಗೆ, ನೀನೇ ತೋರಿಸು. ಇರ್ವೇನಾ? ಖಚಿತಂಗಾಯ್ತು. ಇದ್ರ ಸ್ಟೋರಿ ಹೇಳ. ನಾವು ತಾಂಡಪುರಕ್ಕೆ ಜಾಸ್ತಿ ಹೋಗ್ತಾ ಇದ್ವಿ, ಕಾಲುವೆಗೆ ಬಟ್ಟೆ ಒಗೆಯೋದಕ್ಕೆ ಹೋಗ್ತಾ ಇದ್ವಿ. ಆವಾಗ ಈ ಥರ ಮರಗಳು ಜಾಸ್ತಿ ಇರ್ತಾ ಇತ್ತು, ಆಲದ ಮರಗಳು. ಇದನ್ನು ಬೇರೆ ಐತಲ್ಲ ನೋಡಿ, ಇದೊಂಥರ ಬೇರೆ ಥರ ಇದು. ಇದನ್ನು ಮುಡ್ಕೊಂಡ್ರೆ ಕೂದಲು ಉದ್ದ ಬೆಳೆಯುತ್ತೆ ಅನ್ನೋದನ್ನು ನಂಬಿಕೆ. ಅವಾಗ ನಾವು ಮುಡ್ಕೊಳ್ಳೋ ಹೋದಾಗೆಲ್ಲ ಮತ್ತು ನಿಂದಿನ್ನೂ ಇಷ್ಟೇ ಐತೆ. ಹಾಂ, ಏಯ್ ಎಲ್ಲ ಉದ್ದುದ್ರು ಹೋಗ್ಬಿಟ್ಟೈತೆ. ನಮ್ಮ ವಯಸ್ಸಿಗೆ ಇಷ್ಟಿರೋದು ಹೆಚ್ಚು. ಅದು ಈ ಶಾಂಪು ಕಾಲದಲ್ಲಿ. ಅವ್ರಿಗೇನು ವಯಸ್ಸು ಅಷ್ಟೊಂದು ಆಗಿಲ್ಲ ಗೈಸ್, ಜಸ್ಟು 40 ಅಷ್ಟೇ. 40 ಪ್ಲಸ್ ಆಗಿದೆ, ಸುಳ್ಳು. ಇಲ್ಲ ಗೈಸ್, ಅವರು 1984 ಗೈಸ್, ನೀವೇ ಅರ್ಥ ಮಾಡಿ. 84 ಆ್ಯಕ್ಚುಲಿ ಇವರು ಹುಟ್ಟಿದಾಗ ಕರೆಕ್ಟಾಗಿ ನೋಟ್ ಮಾಡ್ಕೊಂಡಿಲ್ಲ ಅವರು. 83ನೇ 84 ಅಂತ ಅವ್ರಿಗಿನ್ನೂ ಕನ್ಫ್ಯೂಸ್ ಇದೆ. ನನಗೆ 84 ಅವರು ಅಂತ ನಂಗೆ ಗೊತ್ತು. ಯಾಕಂದರೆ ಆವಾಗ ನಾನು ಅಲ್ಲೇ ಇದ್ದೆ ನಿನ್ನ ಜೊತೆನೆ. ಗೈಸ್ ಇಲ್ಲಿ ನೋಡಿ, ಚಿಕ್ಕ ಪಾಪು ಮರಿ. ಗೈಸ್ ಇಲ್ಲಿ ನಾಯಿ ಮರಿ. ಗೈಸಲ್ಲಿ ಏನೋ ಹೋಯ್ತು ಗೈಸಲ್ಲಿ. ಹೌದಾ? ಇವತ್ತೇನು ಅನ್ನ ಸಂತರ್ಪಣೆ ಇತ್ತು ಅನ್ಸುತ್ತೆ. ಬುಧವಾರ ಪ್ರತಿ ಬುಧವಾರನಾ? ಅಮಾವಾಸ್ಯೆ ಒಂದು ಬುಧವಾರ ಮಾತ್ರ. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಎಲ್ಲ. ಬಾಯಿ ಬೀಗ ತೆಗೆಯುವ ಸ್ಥಳ. ಸಾರಿ, ಬಾಯಿ ಬೀಗ ತೆಗೆಯುವ ಸ್ಥಳ. ಬಾಯಿಗೆ ಬೀಗ ಹಾಕ್ತಾರಲ್ಲಪ್ಪ, ಹರಕೆ ಕಟ್ಕೊಂಡಿರೋರು ಬಾಯಿಗೆ ಬೀಗ ಹಾಕ್ತಾರೆ. ಹರಕೆ ಮಾಡ್ಕೋತಾರೆ. ಅಷ್ಟೇ ಮೋಸ್ಟ್ಲಿ ಅದೇ ಅನ್ಸುತ್ತೆ. ಕೇಳೋಣಪ್ಪ. ಬಾಯಿಗೆ ಬೀಗ ತೆಗೆಯುವ ಸ್ಥಳ ಏನಿದಮ್ಮ? ಬಾಯಿಗೆ ಹೆಂಗಮ್ಮ ಬೀಗ ಹಾಕ್ತಾರೆ? ಒಂಥರ ಇದು ಸಿಕ್ಸ್ತಾರೆ ಕಣಪ್ಪ. ಇಲ್ಲಿ ತಂತಿ ಥರ ಚುಚ್ಚಿಬಿಡ್ತಾರೆ. ಹೌದು, ನಿಮ್ಗೆ ಗೊತ್ತಿಲ್ವಾ? ಕೆಲವು ಕಡೆ ಸಂಪ್ರದಾಯ ಈಗಲೂ ಇದ್ದಾವೆ. ಯಪ್ಪ, ಇಲ್ಲೇ ಇಲ್ವಾ ಬಾಯಿ ಬೀಗ ತೆಗೆಯೋ ಸ್ಥಳ ಅಂತ? ಜಾತ್ರೆಗಳಲ್ಲಿ ಆ ಥರ ಒಂದೊಂದು ಹರಕೆ ಮಾಡ್ಕೋತಾರೆ. ಕೊಂಡಾಯೋದು, ಬಾಯಿಗೆ ಬೀಗ ಹಾಕೊಳ್ಳೋದು, ಈ ರೀತಿ ಏನೇನು ಅವ್ರ ಮನಸ್ಸಿಗೆ ಬಂದಂಗೆ ಹರಕೆ ತೀರಿದ್ಮೇಲೆ ಅದನ್ನ ಹರಕೆ ಹೊತ್ಕೊಂಡಿರ್ತಾರಲ್ಲ, ಆ ಕಾರ್ಯ ಸಕ್ಸಸ್ ಆದ್ಮೇಲೆ ಅದನ್ನ ಮುಗಿಸ್ತಾರೆ. ಸೊ ಹಾಗಾಗಿ ಅದೇ ಇರ್ಬೇಕು. ಎಲ್ಲಿಟ್ಟವ್ರು ನೋಡಿದ್ವಿ? ಅಲ್ಲೂ ಇಟ್ಟಿದ್ರು, ಇಲ್ಲೂ ಇಟ್ಟವ್ರೆ ನೋಡು. ಲಿಂಗಮ್ಮ ಇದು. ಲಿಂಗ, ನಂದಿ, ಅದೇನೇನೋ ಇದು ಬೇರೆ.
ಬಂದಂಗೆ ಅನಿಸ್ತದೆ. ಇದೇ ಉತ್ಸವ ಮೂರ್ತಿ ಏನಪ್ಪಿ? ಇದು ಸಖತ್ ಇಷ್ಟ ಆಯ್ತದೆ ಅಲ್ಲ. ನಾನು ರೆಡ್ ಕಲರ್ ಕಟ್ಟಿಸ್ಕೊತೀನಿ. ಅದಾ ಮನೆಗೆ ಐದು ತಗೊಳ್ಳೋಣ ಎಲ್ಲರಿಗೂ ಅನ್ನೋದು. ಇದನ್ನೇ ಕೊಡಿ. ಇದು ಯಾವ್ದು ಚೆನ್ನಾಗಿದೆ ಕೊಡಿ. ರೆಡ್ಡೇ ತಗೊಳ್ಳೋ. ಈಗ ಕೊಡಿ. ರೆಡ್ ಒಂದು 2 ಕೊಡಿ, ಅದು 3 ಕೊಟ್ಬಿಡಿ. ಹಾಂ, ಇದು 3, ಇದು 2 ಕೊಡಿ. ಅಲ್ಲೂ ಒಂದು ಅದು ಮಾರಮ್ಮ, ಇದು ದೇವರೇಶ್ವರ. ಲೇಟ್ ಆದರೂ ಪರವಾಗಿಲ್ಲ. ದೇವ್ರದ್ದು ಇನ್ಫಾರ್ಮೇಶನ್ ತೊಗೊಂಡೋಗೋಣ. ಅಲ್ಲೊಂದು ಪುಟಾಣಿ ದೇವಸ್ಥಾನ ಯಾವ ರೀತಿ ಉದ್ಭವ ಆಯಿತು ಅನ್ನೋ ಮಾಹಿತಿನೇ ಸರಿಯಾಗಿ ಕೊಡ್ತಾ ಇಲ್ಲ. ನಿಮಗೆ ಗೊತ್ತಿದೆಯಾ? ಅಲ್ಲಿ ಶಕ್ತಿಯುತವಾಗಿದೆ ಹೋಗಿ ಅಂತ ನಮಗೆ ನಮ್ಮ ಕಡೆಯವರೊಬ್ಬರು ಹೇಳಿದ್ರು. ಈಗ ಒಂದು 3 ವರ್ಷದ ಕೆಳಗಡೆ. ಹಾಗಾಗಿ 3 ವರ್ಷದಿಂದನೂ ಆ ಕಡೆ ಅಲ್ಲಿಗೆ ಬರ್ತಾ ಇದ್ವಿ. ಇದ್ರ ಬಗ್ಗೆ ಮಾಹಿತಿ ಕೊಡೋಣ ಜನಗಳಿಗೆ ಎಷ್ಟು ಸಾಧ್ಯ ಆಗುತ್ತಷ್ಟು ಅಂತ ನಾನು ಮಲಯಾಳದಿಂದ ಕೇರಳದಿಂದ ಬರ್ಬೇಕಾರೆ. ಕೇರಳ ಮಲಯಾಳ ಅಂತ ಮಲಯಾಳ ಅಂತ ಮಲಯಾಳ ಅಂತ ಊರು ಕಾಡು ಬಂದು ಕಾಡು. ಕಾಡಿಂದ ಹಾಂ ಅಲ್ಲಿಂದ ಹೋಗಿ ಕೇಳ್ಕೊಂಡು ನಾವು ನಮ್ಮ ಗ್ರಾಮಸ್ಥರು ರಾತ್ರಿ ನೈಟಲ್ಲಿ ಕನಸಲ್ಲಿ ಕನಸಲ್ಲಿ ಬಂದಂಗೆ ದೇವರು ಕಾಣಿಸ್ಕೊಂಡಂಗೆ. ಅವಾಗ ಹೋಗಿ ಅಲ್ಲಿಂದ ಹೋಗಿ ಕೇಳ್ಕೊಂಡಾಗ ನಾನು ಈ ಊರಿಗೆ ಬರ್ಬೇಕಾದ್ರೆ ನನ್ನ ಒಂದು ಅಜ್ಜ ಮಾಡಿದ್ರೆ ಒಂದು ಮರಿ ಹೊಡಿಬೇಕು, ಒಂದು ಬಲಿ ಕೊಡ್ಬೇಕು. ಬಲಿ ಕೊಡಬೇಕು. ಬಲಿ ಹೌದಾ? ಅವಾಗ ಆಯ್ತು ಕೊಡ್ತೀವಿ. ಅಲ್ಲಿಂದ ಒಂದು ಅಜ್ಜೆಗೆ ಒಂದು ಮರಿ, ಮರಿ ಒಂದೊಂದು ಅಜ್ಜೆಗೂ ಒಂದೊಂದು ಮರಿಯಿಂದ ಬಲಿ ಕೊಟ್ಟು ಕರ್ಕೊಬಂದು ಇಲ್ಲಿ ಕರ್ಕೊಬಂದಾಗ ಬಂದು ನೇರ ಅಲ್ಲಿ ಕೊಡ್ತೀವಿ. ಅಲ್ಲಿದೆಯಲ್ಲ ಅಲ್ಲಿ ಆಗ ಅಲ್ಲಿ ನೋಡ್ಬೇಕಾಗಲ್ಲ, ಊರೊಳಗೆ ಬರಬೇಕು ಅಂದ್ಬಿಟ್ಟು ಅಲ್ಲಿಂದ ಕೇಳ್ಕೊಂಡು ಅವಾಗ ಇಲ್ಲಿಗೆ ಬಂದ್ರು. ಇಲ್ಲಿ ಮಾರಮ್ಮ ಇದ್ರು. ಇಲ್ಲಿ ಮಾರಮ್ಮ ಇದ್ರಂತೆ. ಹೌದು, ಮಾರಮ್ಮ ಇಲ್ಲಿ ಹಾಕೂತೀವಿ. ಹಿಂಗೆ ತಾವು ಕೊಡೋಕೆ ಹೌದು, ಅವ್ರ ನೆಲೆ ನಿಂತಿದ್ರಲ್ಲ. ಅವಾಗ ಹಾಗೆ ಬೇಕಲ್ಲ ಹೇಳ್ತೀರಿ ಒಂದು ಚೂರು ಕೊಡೋವಾಗ ಪೂಜೆ ಬಿಲ್ ಹಾಕ್ತೀವಿ. ಹೋಗಿ ಕೂತ್ಕೊಂಡು ಮಾರಮ್ಮನ ಸೈಡ್ ಮಾಡಿದ್ರು. ಸೈಡಿಗೆ ಬೇತಾಳೇಶ್ವರಿ ಅವ್ರು ಕೂತ್ಕೊಂಡು ಮಾರಮ್ಮನ ಸೈಡಿಗೆ ಮಾಡಿ ಅವಾಗಿನ ಅವಾಗಲೂ ಇಲ್ಲಿ ಟವರ್ ಇದೆಯಲ್ಲ, ಟವರ್ ಹತ್ರ ವರ್ಷಕ್ಕೆ ಒಂದ್ಸಲ ಒಂದು 1000 ಮರಿ ಬಲಿ ಕೊಡ್ತೀವಿ. ಹಬ್ಬ ನಡಿಬೇಕಾದ್ರೆ ಹೋಗಿ ಬಲಿ ಕೊಡೋದು. ಬಲಿ ಇವರು ಬಲಿನೇ ಕೇಳೋದು. ಅಂದರೆ ಅಲ್ಲಿಂದ ಬರ್ಬೇಕಾದ್ರೆ ಅರ್ಕೆ ಬರ್ತಿದ್ರಲ್ಲ, ಅವಾಗ ಅಲ್ಲಿ ಬಲಿ ಕೊಡ್ತಿದ್ದೀನಿ. ತಾಯಿ ಮುಂದಕ್ಕೆ ಬರ್ತೀವಿ. ಹೌದಾ? ಈ ಕಡೆಯಿಂದ ಹೋಗ್ಬೇಕಾದ್ರೆ ಮೆಣಸು, ಬಸ್ರಿ. ಆ ಕಡೆಯಿಂದ ಬರ್ಬೇಕಾದ್ರೆ ಬಾಣಂತಿ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಬಸ್ರಿ, ಆ ಕಡೆಯಿಂದ ಬರ್ಬೇಕಾದ್ರೆ ಬಾಣಂತಿ. ಅವ್ರ ಮೇಲೆ 7 ಮಾರಂದು ಹೆಸರು. ಹೌದಾ? 7 ದಿನ ಮಾರಂದು ಇರ್ತಾರೆ. ಆ ಕಡೆಯಿಂದ ಬರ್ಬೇಕಾದ್ರೆ ಮೈ ಮೇಲೆ ಇದ್ದಾಗ ಬಸ್ಸು 7 ಜನ ನಿಂತ್ಕೊಳ್ಳೋಕೆ ಅಲ್ಲಿ ದಿಲ್ವ ಇದಾದ್ಮೇಲೆ ಆ ಕಡೆಯಿಂದ ಬರ್ಬೇಕಾದ್ರೆ ಬಾಣಂತಿ ಹಾಕ್ಬೇಕಲ್ಲ, ಆವಾಗ ಮಾರಮ್ಮಿರಲ್ಲ ಮೈ ಮೇಲಿಂದ ಕೆಳಗೆ ಸೈಡಲ್ಲಿ ಮಹಾಶಕ್ತಿ ದೇವತೆ. ಶಕ್ತಿ ದೇವತೆ. ಹೌದು, ತುಂಬಾ ಕೇಳಿದ್ದೀವಿ. ಶಕ್ತಿ ದೇವತೆ. ದೂರದ ಜನಕ್ಕೆ ದೃಷ್ಟಿ ಜಾಸ್ತಿ. ದೂರದೃಷ್ಟಿ ಜಾಸ್ತಿ. ಸರಿ. ಇಲ್ಲಿ ಹತ್ರದವ್ರಿಗಿನ್ನ ದೂರದೃಷ್ಟಿ ಜಾಸ್ತಿ. ಕೆಲವು ದೇವತೆಗಳೇ ಹಂಗೆ ಅಲ್ಲ. ಯಾರು ನಿಂತ್ಕೊಂಡು ಒಂದು ಕಾರ್ಯನ ಒಂದು ಏನೋ ಅವ್ರಿಗೆ ಆಗ್ಬೇಕಾಗಿಲ್ಲ, ಅದು ನೆರವೇರಿಸ್ತಾರೆ. ಒಟ್ಟಿನಲ್ಲಿ ಶಕ್ತಿಯುತವಾಗಿರೋಂಥ ಶಕ್ತಿ ದೇವರಿಗೆ. ಯಾರು ಒಳಗೆ ತೊಂದರೆ ಕಿರಿಕು ಬಳ್ಕು ಜಾತ್ರೆ ಮಾಡೋದು ಆ ತಾಯಿ ಅವಾಗ ಜನಗಲ್ಲ ಏನಾರು ಏನಾದರೂ ಒಂದು ಆಗುತ್ತೆ. ಅಂದರೆ ಅವ್ರಿಗೇನಾರು ಅನಾಹುತ ಏನಾದ್ರು ಒಂದು ಅನಾಹುತ ಅವ್ರು ತಾಯಿಗೆ ಕೆಟ್ಟಾಗಿ ಒಂದು ಮಾಡಿ ಮಾಡೋದು ಸರಿ ಗೊತ್ತಾಯ್ತು. ಬರ್ತಿದ್ದೆ ನಮ್ಮ ಕಾಲದಾಗ ಮಾಡ್ತಾರೆ.
ಆ ತಾಯಿ ಅಲ್ಲೇ ಅವನಿಗೆ ಒಂದು ಅಲ್ಲೇ ಪ್ರಸಾದ ಅಲ್ಲೇ ಇದು ಪರೀಕ್ಷೆನೂ ಅಲ್ಲೇ ಅಲ್ಲೇ ಇವಾಗ ಹಾಂ ನಾವು ಇದೆಲ್ಲ ಈಗ ತಾಯಿ ಹೆಸರು ಮಾಡ್ತಾರೆ ವಾರಕ್ಕೆ ಊಟ ಹಾಂ ಬೆಳಿಗ್ಗೆ ತಿಂಡಿ ಇಲ್ಲ ಮತ್ತೆ ಬೆಳಗ್ಗೆ ತಿಂಡಿ ಮೊದ್ಲಿರ್ತಿರ್ಲಿಲ್ಲ ಅಲ್ವಾ ಇಲ್ಲ ಅವಾಗಿನ ತಿಂಡಿ ತಿಂಡಿ ಮೊದಲಿಂದ ಬೆಳಿಗ್ಗೆ ತಿಂಡಿ ಹಾಂ ಮಧ್ಯಾಹ್ನ ಒಂದು 3 ಗಂಟೆ ಆಗುತ್ತೆ ಊಟ ಮಧ್ಯಾಹ್ನ 3 ಗಂಟೆ ತನಕ ಇರುತ್ತೆ ನಾವು ಒಂದ್ಸರಿ ಊಟ ಮಾಡ್ಕೊಂಡು ಹೋಗ್ತೀವಿ ನಾನು ನನ್ನ ಮಗಳು ಬಂದಾಗ ಬೆಳಿಗ್ಗೆ 8 ಗಂಟೆಗೆ ಶುರುವಾಗಿ ಊಟ ತುಂಬಾ ಜನ ಭಕ್ತಾದಿಗಳು ಬರ್ತಾರೆ ಬೇಕಾದ ಇಲ್ಲೆಲ್ಲ ಕಾಲಿಡೋದಕ್ಕೆ ಜಾಗ ಜಾಗ ಇರಲ್ಲ ಇರಲ್ಲ ಹೌದು ಅಕ್ಕಿ ಕಟ್ಕೊಂಡ್ರೆ ಎಲ್ಲ ಕೊಡ್ತಾರೆ ಹೌದು ಆ ತಾಯಿಗೆ ಹಾಂ 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 ಅಕ್ಕಿ ಕಾಣಿಕೆ ಏನೇನೋ ಆಗುತ್ತೋ ಅವ್ರ ಕೈನಲ್ಲಿ ಬೆಲ್ಲ ಅಕ್ಕಿ ಏನು ಅವ್ರ ಕೈಲಿ ಏನು ಕೊಡ್ಬೇಕು ಕೊಡ್ತಾರೆ ಆಮೇಲೆ ಆ ತಾಯಿಗೂ ಹಾಂ ಬಂದವರು ನಮ್ಗೆ ಒಳ್ಳೇದಾಗದಂತ ಹಾಂ ಹಾಂ ಅವ್ರ ಭಕ್ತಿ ಪ್ರಸಾದ ಏನು ಕೊಡಬೇಕು ಇದು ಕಲ್ಲಿನ ಕತೆ ಗೊತ್ತಾಗಿಲ್ಲ ಇದು ಕೆಲವು ಕತೆ ಪೂರ್ವ ಕತೆ ಅದು ಪೂರ್ವ ತುಂಬ ಹಳೇದು ತುಂಬ ಅಲ್ಲಿ ಬಂದು ಮಾರಮ್ಮ ಇದ್ದಲ್ಲ ಹಾಂ ಮಾರಮ್ಮನ ಕತೆ ಆಗಿತ್ತು ಮಾರಮ್ಮನ ಕತೆನಾ ಅದು ನೆಕ್ಸ್ಟ್ ಮುಂದಕ್ಕೆ ಒಂದ್ಸರಿ ಬಂದಾಗ ನಿಮ್ಗೆ ಗೊತ್ತಿದ್ಯಾ ಅದು ಸ್ವಲ್ಪ ತಿಳ್ಕತ್ತಿ ಸ್ವಲ್ಪ ಇದಕ್ಕಿರೋದು ತಿಳ್ಕೊಳ್ಳಿ ತಿಳ್ಕೊಂಡಾಗ ನಿಮಗೆ ಇದಕ್ಕಿನ ಭೇಟಿ ಮಾಡ್ಕೊಂಡು ಹೌದು ಅವರೊಂದಿಗೆ ನೀವು ಒಳ್ಳೇದಾಗಿ ತಿಳ್ಕೊಂಡು ಸರಿ ಸದ್ಯ ನೀವು ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸಾಕು ಬೇತಾಳ ಬರೋಕ್ಕೆ ಮುಂಚೆ ಇದ್ದಿದ್ದು ಈಗ ಅವರು ಸೈಡ್ಗೆ ಹೋಗ್ಬಿಟ್ಟಿದ್ದಾರೆ ಈಗ ಸೈಡ್ ಹೋಗಿದ್ರೆ ಇವಾಗ ನೀವು ದೇವಸ್ಥಾನ ಹತ್ರ ಇತ್ತು ಹಾಂ ನೋಡಿದೆ ಇದನ್ನ ಕಿತ್ಕೊಂಡು ಹೋಗಿ ಬಂದಿದ್ರು ಹೌದಾ ಹಾಂ 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 ಚಂದ್ರು ಅಂತ ನಿಮ್ಮ ಹೆಸರು ಚಂದ್ರು ಅಂತ ಹಾಂ ಸರಿ ತುಂಬ ಧನ್ಯವಾದಗಳು ಸರ್ Thank you. ನಿಮಗೆ ಗೊತ್ತಿರೋಷ್ಟು ಚೆನ್ನಾಗಿ ಹೇಳ್ಕೊಟ್ರಲ್ಲ ಅದು ಖುಷಿ ಆಗುತ್ತೆ ಆಯ್ತು ಪಾಪ ಇವ್ರಿಗೆ ಗೊತ್ತಿರೋಷ್ಟು ಮಾಹಿತಿಗಳನ್ನ ನಮಗೆ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೋಡಿ ಮಾರಮ್ಮನಿಗೆ ಸಂಬಂಧಪಟ್ಟಿದ್ದಂತೆ ಇದು ನಮ್ಗೆ ಗೊತ್ತಿಲ್ಲ ಸೊ ಹಾಗಾಗಿ ನಾವು ಅಲ್ಲೇ ಹೋಗಿ ಅವರು ಹಳಬ್ರಂತೆ ಶಿವಣ್ಣ ಅಂತೆ ಚೇರ್ಮನ್ ಅಂತೆ ಇಲ್ಲಿಗೆ ಅವ್ರನ್ನ ಕೇಳೋಣ ಬನ್ನಿ ನೀವೇನಾ ಶಿವಣ್ಣ ಅಂತ ನೀವೇನಾ ಬೇತಾಳೇಶ್ವರಿ ದೇವಸ್ಥಾನ ಯಾವ ರೀತಿ ಮೂಡಿದ್ದು ಇಲ್ಲೂ ಇದೆ ಅಲ್ಲೂ ಇದೆ ಆಮೇಲೆ ಇಲ್ಲಿ ಬಾಯಿಗೆ ಬೀಗ ತೆಗೆಯೋ ಸ್ಥಳ ಇದೆ ಇದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ಬೇತಾಳೇಶ್ವರಿ ಹೆಂಗೆ ಬಂದು ನೆಲೆಸಿದ್ರಿ ಇಲ್ಲಿ ಅಂತ ಮಲಯಾಳದಿಂದ ಬಂದಿತ್ತು ತುಂಬ ಏಜ್ ಆಯ್ತು ಪಾಪ ಅವರಿಗೆ ಹಿಡ್ಕೊ ಎಷ್ಟು ವರ್ಷ ತಾತ ನಿಮಗೆ ನನಗೆ ಹಾಂ 85 ವರ್ಷ ನೋಡಿ ಇನ್ನೂ ಎಷ್ಟು ಚೆನ್ನಾಗಿ ಗಟ್ಟಿಮುಟ್ಟಿಯಾಗಿದ್ದೀರಾ ದೇವಸ್ಥಾನ ಹಿಂಭಾಗನೇ ಇದ್ದೀರಾ ಇಷ್ಟು ವಯಸ್ಸಿನಲ್ಲಿ ಹಾಂ ಹಿಂಗಾಯ್ತಲ್ಲ ಅದು ಒಂದೇ ನಮ್ಗೆ ಚೆನ್ನಾಗಿದ್ದಿದ್ರ ಹೌದು ತಿರುಗಾಡಿದ್ವಿ ಇನ್ನೂ ದೇವಸ್ಥಾನದ ಬಗ್ಗೆ ಹೇಳಿ ತಾತ ಇಲ್ಲಿ ಬರ್ತಿರ್ಲಿಲ್ಲ ಅಲ್ಲಿ ದೇವಸ್ಥಾನ ಇದೆ ನೋಡಿ ಕಾಣಿಕೆ ಅಲ್ಲಿಗೆ ಹೋಗ್ತಾ ಇದ್ದೆ ಇದ್ರ ಮಾಹಿತಿ ಇನ್ನ ಜಾಸ್ತಿ ಜನಗಳಿಗೆ ಕೊಡೋಣ ಇಲ್ಲಿ ಶಕ್ತಿಯುತವಾಗಿರೋ ದೇವಸ್ಥಾನ ಅಂತ ಹೇಳ್ತಿದ್ರಲ್ಲ ತುಂಬಾ ಜನ ಹಂಗಾಗಿ ಬಂದೆ ಮಲಯಾಳದಿಂದ ಸುಮಾರು ಒಂದು 10 ತಲೆ ಆಗಿರ್ಬೇಕು 10 ತಲೆಮಾರು 10 ತಲೆಮಾರು ಮಲಯಾಳದಿಂದ ದೇವರು ಅಲ್ಲಿಂದ ತಗೊಂಬಂದರು ತಂದು ಅಲ್ಲಿ ಕಾಣಿಕಟ್ಟೆ ನೋಡಿ ಅಲ್ಲಿ ಮದ್ದಲ್ಲಿತ್ತಲ್ಲ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಅಲ್ಲಿ ಈ ಕಡೆ ಒಂದು ಆಲ್ಮರ ಈ ಕಡೆ ಒಂದು ಅರಳಿ ಮರ ಈ ಕಡೆ ಒಂದು ಪೀಕಿ ಮರ ಹಿಂಗ 3 ಮರ ಈ 3 ಮರ ಮಧ್ಯದಲ್ಲಿ ಒಡೆದು ಮೂಡಿರೋದು ಕಲ್ಲು ದೇವರು ಥರ ಕಲ್ಲು ಲಿಂಗದ ಥರ ಅಲ್ಲಿಂದ ಮಲಯಾಳದಿಂದ ಅಲ್ಲಿಂದ ತಗೊಂಡು ಬಂದು ಅಲ್ಲಿ ದೇವರನ್ನ ಪ್ರತಿಷ್ಠೆ ಮಾಡಬೇಕು ನಮ್ಮ ಗ್ರಾಮದವರೆಲ್ಲ ನಮ್ಮ ಗ್ರಾಮ ಅಂತಂದ್ರೆ ಚಿಕ್ಕಳ್ಳಿ ನಾಡಿನಹಳ್ಳಿ ಹಾಲಹಳ್ಳಿ ಮುಗುತಹಳ್ಳಿ 4 ಗ್ರಾಮದವರು ಸೇರಿ ತಗೊಂಡು ಅಲ್ಲಿ ಮಡಗಿ ಅಲ್ಲಿಂದ ದೇವರು ಆವೇಶ ಬಂತು ಒಬ್ಬರ ಮೇಲೆ ಚಿಕ್ಕಳ್ಳಿ ಅವ್ರ ಮೇಲೆ ಬಂತು ಬಂದಾಗ ಒಂದು ಹೆಜ್ಜೆ ಒತ್ತುಕೊಂಡು ಇನ್ನೊಂದು ಹೆಜ್ಜೆ ಮಾಡಿದ್ರ ಒಂದು ಮಡಿ ಹೊಡಿಬೇಕು ಅಂತ ಹೇಳಿ ಹೇಳ್ತು ಮೈ ಮೇಲೆ ದೇವ್ರು ಬಂದು ಆ ಥರ ಹೇಳಿದ್ದು ಬರೋ ಟೈಮಲ್ಲಿ ಬಂದು ಹೇಳ್ತು ಬಂದು ಆವಾಗ ಒಂದು ಮರಿ ಹೊಡಿಬೇಕು ಅಂತಂದ್ರೆ ಅಲ್ಲಿಂದ ಇಲ್ಲಿ ಬರೋ ಗಂಟೆ ಅಲ್ವಾ ಹೆಂಗೆ ಬೇಕಾದಷ್ಟು ಆಗುತ್ತಾ ಆಗಲ್ಲ ಒಂದು ಹೆಜ್ಜೆಗೆ ಒಂದು ಎಳ್ನೀರು ಹೊಡಿತೀವಿ ಅಂದ್ರೆ ಮರಿ ಹೊಡಿಯೋದಕ್ಕಾಗಲ್ಲ ಅದ್ರ ಬದಲಾಗಿ ಎಳ್ನೀರು ಎಳ್ನೀರು ಹೊಡಿತೀವಿ ಆಯ್ತು ಪರವಾಗಿಲ್ಲ
ಆಗ ಅಲ್ಲಿಂದ ಹೊರದು ಕರ್ಕೊಂಡು ಬಂದು ಇಲ್ಲಿ ಪ್ರತಿಷ್ಠೆ ದೇವಸ್ಥಾನ ಇತ್ತು. ಇಲ್ಲಿ ಇಲ್ಲಿ ಇದು ಮಾರಮ್ಮನ ದೇವಸ್ಥಾನ ಇತ್ತು. ಚಿಕ್ಕದಾಗಿ ಮಾರಮ್ಮನ ದೇವಸ್ಥಾನ ಇದ್ದಾಗ ಅದನ್ನು ತೆಗೆದಾಕ್ಬಿಟ್ಟು ಮೈಸೂರು ಮಹಾರಾಜರು ಬೇರೆ ಹಿಮಾಚಲ ಪರ್ವತಕ್ಕೆ ಹೋಗಿದ್ದಾರಂತ. ಆವಾಗ ಮಹಾರಾಜರ ತಾಯಿ ನಮ್ಮ ಊರಿನಲ್ಲಿ ಅಲ್ಲಿ ಇದ್ರು ಹೆಂಗಸರು ಅರಮನೆಯಲ್ಲಿ. ನಮ್ಮ ಮಹಾರಾಜರು ಬರಲಿಲ್ಲ, ನನ್ನ ಮಗ ಯಾವಾಗ ಬಂದನೋ ಗೊತ್ತಿಲ್ವಲ್ಲ ಅಂದ್ಬಿಟ್ಟು ದಿನ ಜಾಸ್ತಿ ಆಗೋಯ್ತು. ಇವಾಗ ನಿಮ್ಮ ದೇವರು ಅಂತ ಹೇಳಿ ಏನು ನಿಮ್ಮ ದೇವ್ರಿನಲ್ಲಿ ಶಕ್ತಿ ಏನಿದೆ ಅಮ್ಮ ಅಂತ ಕೇಳಿದ್ರು. ನಮ್ಮವರು ನಿಮ್ಮಂತೆ ಒಬ್ಬರು ಅಲ್ಲಿದ್ದು ಅವ್ರನ್ನ ಕೇಳಿದಾಗ ಅವರು ಅಲ್ಲಿ ಹೋಗಿ ಪೂಜೆ ಪುಸ್ತಕ ಮಾಡಿಸಿ ನೀವು ಒಂದು ಅರ್ಕೆ ಗಿರ್ಕೆ ಏನಾದ್ರು ಹೊತ್ಕೊಟ್ರೆ ನಿಮ್ಗೆ ಗೊತ್ತಾಗುತ್ತೆ. ನೀವು ಅಲ್ಲಿ ಮಾಡ್ಕೊಂಡು ಬಂದ ತಕ್ಷಣವೇ ಗೊತ್ತಾಯ್ತದ ನನ್ನ ದೇವರು ಹಂಗ ಒಳ್ಳೆ ಶಕ್ತಿ ದೇವರು ಅಂತ. ಆವಾಗ ಅವ್ರು ಬಂದು ಅವರು ಆ ಕಡೆ ಈ ಕಡೆ ಗೋನ್ ಹಾಕಿ ಬೆಳಗಿನ ಸಮಯದಲ್ಲಿ ಬಂದು ಯಾರಿಗೂ ಕಾಣಿಸ್ಕೊಳ್ಳದಂತೆ ದೇವಸ್ಥಾನ ಒಳಗಡೆ ಬಂದು ಆಗ ದೇವ್ರು ಹೇಳ್ಕೊಂಡು ನಿಂತ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಇವರು ಆಯಿತು ಪೂಜೆ ಗೀಜೆ ಮಾಡಿಸ್ಕೊಂಡು ಹೊರಟ್ಬಿಟ್ರು. ಪ್ರಸಾದ ತಗೊಂಡು ಹೋದ್ಮೇಲೆ ಅವರು ಮನೆಗೆ ಹೋಗಂಟ ಮೆಸೇಜ್ ಬಂದಿದ್ದಾರೆ ಅಂತ. ಆವಾಗ ಚಿಕ್ಕದಾಗಿತ್ತಲ್ಲ ದೊಡ್ಡದು ಮಾಡಿ ಮಡ್ರಾಸ್ ಕಟ್ಟಡ ಮುಂದೆ ಮಡ್ರಾಸ್ ಕಟ್ಟಡ ಮಾಡ್ಕೊಟ್ಟಿದ್ರು. ಅದೆಲ್ಲ ಆದಮೇಲೆ ಸುಮಾರು ದೊಡ್ಡದಾಗಿತ್ತು. ಆಮೇಲೆ ಈಗ ಒಂದು 15 ವರ್ಷ ಏನೋ ಆಗಲ್ಲ, ಇದು ಕಸ್ತು ಬಿದ್ದೋಯ್ತು. ಆ ಮಡ್ರಾಸು ಕಟ್ಟಡ ಹಳೆದು ಕುಸ್ತು ಬಿದ್ದೋಯ್ತು. ಬಿದ್ದೋದ್ಮೇಲೆ ಮಳೆ ನೀರು ಆವಾಗ ನಾನು ಈ ದೇವ್ರ ಕೆಲಸ ನೋಡ್ತಿದ್ದೇನೆ. ನಾನು ಹಿಂದಿಂದು ನಾನು ಸುಮಾರು ನನಗೆ 20-25 ವರ್ಷ ವಯಸ್ಸಿನಿಂದ ಈ ಅಮ್ಮನ ಚಾಕರಿನೇ ಮಾಡ್ಕೊಂಡು ಬಂದಿದ್ದೀನಿ. ಈಗ ನನ್ನ ವಯಸ್ಸವ್ರು ಯಾರೂ ಇಲ್ಲ, ಇಲ್ಲಿ ಎಲ್ಲ ತಿರೋಗ್ತಾರೆ, ನಾವು ಒಬ್ಬನೇ. ಆವಾಗ ನಮ್ಮ ತಂದೆಯವರು ನೀನು ಈ ರೀತಿ ಮಾಡ್ಬೇಕಪ್ಪ. ಯಾವಾಗ ಮಾಡ್ತಿದ್ರು ನಮ್ಮ ತಂದೆಯವರು? ನಿಮ್ಮ ತಲೆಮಾರಿಂದ ಬಂದಿದೆ. ನಿಮ್ಮ ತಾತನು ಮಾಡ್ತಾರೆ? ನಮ್ಮ ತಾತ ನಮ್ಮ ತಂದೆ ಇವ್ರ ತಲೆಮಾರಿಂದೇ ಬಂದು. ನಮ್ಮ ತಾತನೇ ಆ ಮಾರಿ ಗುಡಿಯನ್ನು ಚಿಕ್ಕದಾಗಿ ಕಟ್ಟಿತ್ತು. ನಮ್ಮ ತಂದೆಯವರು ದೇವಸ್ಥಾನ ಏನು ಮಾಡಲಿಲ್ಲ, ಚೆನ್ನಾಗದ ಸುಂಗಿದ್ರು. ನನ್ನ ಇದರಲ್ಲಿ ಹೋಗ್ಬಿಡ್ತು. ಆವಾಗ ನಾನು ಕಟ್ಟಿಸ್ತೀನಿ ಅಂದರೆ ನಿಮ್ಮಂಥವ್ರನ್ನ ಸಹಾಯ ಮಾಡಿ ದುಡ್ಡಿಲ್ಲ. ಅವಾಗ ದೇವಸ್ಥಾನಕ್ಕೆ ದುಡ್ಡಿಲ್ಲ. ನಿಮ್ಮಂಥವ್ರು ಹಿಡಿದು ಬೇರೆ ಹಳ್ಳಿ ಅಲ್ಲಿ ತಿರುಗಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿ ದೇವಸ್ಥಾನ ಕೂಡಿಸಿ ಇದನ್ನು ಕಟ್ಟಾದ್ಮೇಲೆ ರಾಜಶೇಖರ ಮೂರ್ತಿ ಅವರು ಇದ್ರು. ಹಿಂದೆ ಗೊತ್ತೇ ಅವ್ರ ಹೆಸರು? ರಾಜಶೇಖರ ಮೂರ್ತಿ ಅವರು ರೆವಿನ್ಯೂ ಮಂತ್ರಿ ಆಗಿದ್ರು. ಆವಾಗ ಅವರನ್ನ ಕರೆಸ್ಕೊಂಡು ಅಲ್ಲಿ ಛತ್ರ ಆಗಲ್ಲ, ಆ ಛತ್ರ ಮಾಡಿದವರು ನಾನೇ. ಊಟದ ವ್ಯವಸ್ಥೆ ಎಲ್ಲ ಮಾಡ್ತೀರಲ್ವಾ? ಅಲ್ಲಿ ಅದಾದ್ಮೇಲೆ ಈಗ ಒಂದು 5 ವರ್ಷದಿಂದ ಇಲ್ಲಿ ಅದು ಬಾಯಿ ಬೀಗ ಹಾಕುತ್ತೆ. ಬಾಯಿ ಬೀಗ ಅಂದ್ರೆ ನೀವು ಬಾಯಿಗೆ ಬೀಗ ಹಾಕ್ಬಿಡ್ತೀರಾ? ಅಂದ್ರೆ ಹರಕೆ ಮಾಡ್ಕೊಂಡಿರ್ತಾರಲ್ಲ ಅಂತವ್ರು ಮಾತ್ರ ಬಾಯಿಗೆ ಬೀಗ ಅಂತ ಒಂಥರ ಸಣ್ಣ ಕಡ್ಡಿ ತಂತಿ ತರ ಅದನ್ನ ಇದು ಚುತ್ತಾರೆ. ಹರಕೆ ಒಪ್ಪತ್ತಿದ್ದು ನಿಮ್ಮದು ಹೆಂಗಸರು ಮಕ್ಕಳಿಗೆಲ್ಲ ಮಾಡ್ತಾರೆ. ಆ ಮಕ್ಕಳಿಗೆಲ್ಲ ಕುಬಾರಿ ಟೋಪಿ ಅಂತ ಹಾಕ್ತಾರೆ. ನಿಮ್ಮಂಥ ವಯಸ್ಸಾದವಾಗ ನಮ್ಮಂಥವ್ರಿಗೆಲ್ಲ ಹಾಕ್ತಾರೆ. ಅದು ಪೂಜೆ ಮಾಡಿಸ್ಕೊಂಡು ತಂಪು ಕೊಟ್ಬಿಟ್ಟು ಆವಾಗ ಅಲ್ಲಿಂದ ಬಂದು ದೇವಸ್ಥಾನಕ್ಕೆ ದೇವರು ಬಂದು ಮೆರವಣಿಗೆಯಾಗಿ ಆ ಕಡೆಯಿಂದ ಇವಾಗ ಮೊದಲಿಗೆ ಅದಿರಲಿಲ್ಲ. ಇವಾಗ ತೇರು ಮಾಡಿಸಿದ್ವಿ.
ತೇರು ತೇರು ರಥ ಎಲ್ಲ ಇದೆ. ರಥ. ಅದ್ರ ಮೇಲೆ ದೇವ್ರನ್ನ ಮಡಿಕೊಂಡು ಉತ್ಸವ ಮಾಡ್ಕೊಂಡು ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲೇನಾಗುತ್ತೆ, ಆ ನಾಡಿನಳ್ಳಿ, ಆಲ್ನಳ್ಳಿ, ಚಿಕ್ಕಳ್ಳಿ, ಬುಗುತ್ಕಳ್ಳಿ 4 ಗ್ರಾಮದವರು ಅಲ್ಲಿ ಸೇರ್ತಾರೆ. ಎಲ್ಲರೂ ಪೂಜೆ ಮಾಡಿಸ್ತಾರೆ. ಎಲ್ಲ ಪೂಜೆ ಮಾಡ್ತಾರೆ, ಸೇರ್ತಾರೆ. ಸೇರಿದಾಗ ಅಲ್ಲಿ ಆಲ್ನಳ್ಳಿ ಅವ್ರದ್ದೇ ಮೊದಲನೇ ಪೂಜೆ. ಹೌದಾ? ಅದೇ ನನಗೆ ಅದು ಇದರಿಂದ ಆ ಥರ ಪದ್ಧತಿ ನಡೆದಿತ್ತು. ಅದೇನು ಹಂಗೆ ಅಂತಂದ್ರೆ ಈ ಆಲ್ನಳ್ಳಿಯವರು ಮತ್ತು ನಮ್ಮ ಬುಗುತ್ಕಳ್ಳಿಯವರು, ಚಿಕ್ಕಳ್ಳಿಯವರು ಈ ದೇವ್ರನ್ನ ತರಕ್ಕೆ ಹೋಗಿದ್ರಂತೆ. ಸರಿ ಸರಿ. ಆಗ ಆಲ್ನಳ್ಳಿಯವ್ರಿಗೆ ಅದು ದೇವರು ಆವೇಶ ಬಂದು ಅವ್ರ ಮೇಲೆ ಹೇಳ್ತಂತೆ. ಹಾಗಾಗಿ ಅಂತ ಅವ್ರದ್ದು ಮೊದಲನೇ ಪೂಜೆ. ಅವರು ಬಳೆ, ಇದು ನೂಲಿನ ದಾರ ಇವೆಲ್ಲ ತಗೊಂಬಂದು ದೇವ್ರಿಗೆ ಇದು ಮಾಡಿ ಅಲ್ಲಿ ಈಶಾನ್ಯ ಮೂಲದಲ್ಲಿ ದೇವ್ರು ಕೂರಿಸಿ ಸ್ನಾನ ಮಾಡಿಸ್ತೀನಿ. ಅಲ್ಲಿ ಕಟ್ಟೆಯಲ್ಲಿ ದೇವ್ರ ಸ್ನಾನ ಮಾಡಿಸಿ ಆ ದೇವ್ರನ್ನ ತಗೊಂಬಂದು ಅಲ್ಲಿ ಮಾಡಿ ಒಂಬಾಳೆ ಕಟ್ಟಿ ಇಲ್ಲಿ ಒಡವೆ ಅದ ದೇವಸ್ಥಾನ ಅದನ್ನು ನಾವೇ ಮಾಡಿದ್ವಿ. ಸಬ್ಜಿನಲ್ಲಿ 1.5 ಕೋಟಿ 2 ಕೋಟಿ ಒಡವೆ, ಆ ಒಡವೆ ಹಾಕಿ ಒಡವೆ ಧರಿಸಿ ಮುಂದೆ ಮೇಲೆ ಒಂಬಾಳೆ ಕಟ್ಟಿ ಪುನಃ ಹತ್ತಿಂದ ತೇರಿನ ಮೇಲೆ ಕೂರಿಸ್ಕೊಂಡು ತಗೊಂಡ್ಬರ್ತೀವಿ. ಇದು ಜಾತ್ರೆ ವರ್ಷದ ಒಂದ್ಸರಿ 2 ಸರಿ? 2 ಸರಿ. ಒಂದು ದೀಪಾವಳಿಲಿ 1 ಸಾರಿ. ದೀಪಾವಳಿ ದಿನನೇ ಆಗುತ್ತಾ? ದೀಪಾವಳಿ ಈಚೆ ಆಚೆ ಆಯ್ತದೆ. ದೀಪಾವಳಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಕೊಂಡು ಒಂದು 2 ತಿಂಗಳು ಬಿಟ್ಕೊಂಡು ಇನ್ನೊಂದು ಜಾತ್ರೆ ಚಿಕ್ಕ ಜಾತ್ರೆ. ದೊಡ್ಡ ಜಾತ್ರೆ, ಚಿಕ್ಕ ಜಾತ್ರೆ. ಚಿಕ್ಕ ಜಾತ್ರೆಗೆ ತೇರು ತಗೊಂಡು ಹೋಗೋಣ. ಅದು ಬೇರೆ ಒಂದು ದೇವ್ರದ, ಅದನ್ನ ತಗೊಂಡು ಹೋಗ್ತಾರೆ. ಅಲ್ಲಿಂದ ಮದ್ದು ವಗೇರೆ ಎಲ್ಲ ಮಾಡ್ಕೊಂಡು ನಾವು ಅಲ್ಲಿಂದ ಉತ್ಸವವಾಗಿ ಬಂದು ಹಿಂಗೆ ಬರ್ತಿಲ್ಲ, ಹಿಂಗೆ ತೇರಿನಲ್ಲಿ ಬಂದು ಹಿಂಗೆ ಹೋಗಿ ದೇವಸ್ಥಾನ ಅಲ್ಲಿ ಕ್ಲೋಸ್. ಇಷ್ಟು ದೇವ್ರ ಮಾಹಿತಿ. ಇದು ಅಲ್ಲಿ ಛತ್ರದಲ್ಲಿ ಇದು ಕಲ್ಲೇನು ಇಟ್ಟಿದ್ದೀರಲ್ಲ, ಕಲ್ಲುಗಳ ಮೇಲೆ ಕೆತ್ತಿದಾರಲ್ಲ ಅಲ್ಲಿ, ಅದೊಂದು ಸ್ಟೋರಿ ಇದೆಯಂತಲ್ಲ. ಛತ್ರದಲ್ಲಿ ಕಲ್ಲುಗಳಿದೆ ನೋಡಿ, ಕಲ್ಲಲ್ಲಿ ವಿಗ್ರಹಗಳಿದೆ. ಮಾರಮ್ಮಂದೇನ ಕತೆ ಅಂತ ಅಂದ್ರೆ ಕಲ್ಲುಗಳಿದಾವೆ, ಅದಕ್ಕೆ ಕೆತ್ತಿದ್ದಾರೆ. ಮಾರಮ್ಮಂದಲ್ಲ, ನಮ್ಮ ಈ ಅಮ್ಮಂದೇನಾ? ಮಾರಮ್ಮ ಅಲ್ಲಿಲ್ಲ, ಇಲ್ಲೇ ಇರೋದು ಮಾರಮ್ಮ. ಈ ಬೇತಾಳೇಶ್ವರಿ ಅಂತ ಈ ಮಾರಮ್ಮನ ಇಲ್ಲಿಗೆ ಬಂದದ್ದು ಅಮ್ಮ. ಈಗ ಮಾರಮ್ಮಗೂ ಪೂಜೆ ನಡೆಯುತ್ತೆ, ಇವ್ರಿಗೂ ನಡೆಯುತ್ತೆ. ಮಾರಮ್ಮಗೂ ನಡೆಯೋದು ವರ್ಷಕ್ಕೆ ಒಂದೇ ಸರಿ ಮಂಗಳವಾರ. ಈ ಅಮ್ಮನಿಗೆ ನಡೆಯೋದು ಬುಧವಾರ, ಡೈಲಿ ಬುಧವಾರ ಅಂದ್ರೆ ಪ್ರತಿ ವಾರ ಅಂದ್ರೆ 4 ಗಂಟೆಗೆ ಬರ್ತಾರೆ. 4 ಗಂಟೆಗೆ ಪೂಜೆ ಶುರು. ಬರೀ ಬುಧವಾರ ಮಾತ್ರ ಜಾಸ್ತಿ ವಿಶೇಷ ಪೂಜೆ, ಮಾಮೂಲಿ ದಿನಗಳಷ್ಟಿಲ್ಲ. ಮಾಮೂಲಿ ದಿನಗಳಲ್ಲೂ ದಿನ ಪೂಜೆ, ದಿನ ಪೂಜೆ. ಬೆಳಿಗ್ಗೆ ಎದ್ದು ಸಂಬಳದಲ್ಲಿ 4 ಕೊಟ್ಟರು. ಬೆಳಿಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಹೋಗಿ ಒಂದ್ಸಾರಿ ಮಂಗಳಾರತಿ ಮಾಡಿ ಪೂಜೆ ಮಾಡ್ಬಿಟ್ಟು ಆಮೇಲೆ ಬಾಗಿಲು ಹಾಕ್ತಾರೆ. ಆಮೇಲೆ ನಿಮ್ಮಂಥವ್ರು ಬಂದು ನಾವು ದೇವ್ರು ನೋಡ್ಬೇಕು, ಬಾಗಿಲು ತೆಗೀರಿ, ಪೂಜೆ ಮಾಡ್ಕೊಡಿ ಅಂತ ಅಂದ್ರು ಮಾಡ್ಕೊಡ್ತಾರೆ. ಯಾವಾಗ ಬಂದ್ರೆ ಮಾಡ್ಕೊಡ್ತಾರೆ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ? ಬೆಳಿಗ್ಗೆ 4 ಗಂಟೆಗೆ ಶುರು ಆಗುತ್ತೆ ದರ್ಶನ. 4 ಗಂಟೆಗೆ ಶುರುವಾದ್ರೆ ಇನ್ನು ರಾತ್ರಿ 10:30 ಗಂಟೆ ನಡೀತದೆ. 10:30 ತನಕ ಇಲ್ಲಿ ಅಲ್ಲಿ ಅಲ್ವಾ? ಅಲ್ಲೇನೋ 10 ಗಂಟೆ 9:09 ಇರುತ್ತೆ. ಅಲ್ಲೇ ಸ್ವಲ್ಪ ಮರಿಗಿರಿ ಹೊಡಿತಾರೆ, ಅಲ್ಲಿ ಹೊಡಿತಾರೆ. ಆಮೇಲೆ ಚೌಟ್ರಿಗಳೆಲ್ಲ ಇದೆ ಅಲ್ಲಿ, ಅಲ್ಲೆಲ್ಲ ಮಾಡ್ಕೊತಾರೆ. ಇಲ್ಲ ಆ ಥರ ಅವಕಾಶ ಇಲ್ಲ, ಇಲ್ಲಿ ಹೊಡೆಯಲ್ಲ, ಇಲ್ಲಿ ಮಾಡಂಗೂ ಇಲ್ಲ, ಮಾಡೋದಿಲ್ಲ. ಅಲ್ಲೇ ಅದು ಈ ಇನ್ನೊಂದು ಆ ಬಾಯಿಗಳ ಜಾಗ ನೋಡಿ, ಆ ಜಾಗವನ್ನು ಈಗ ಒಂದು 4 ವರ್ಷದಿಂದ ಬುಧವಾರ ಅನ್ನದಾನ ಮಾಡ್ತೀವಿ. 4 ವರ್ಷದಿಂದ
ಹಾಸಿಗೆ ಆಯ್ತಲ್ಲ ಜಾಸ್ತಿ ಆಯಿತು, ಸ್ವಲ್ಪ ದುಡ್ಡು ಕಾಸು ಎಲ್ಲ ಇದಾಯ್ತಲ್ಲ. ನಾವು ಈ ದೇವಸ್ಥಾನ ಮಾಡಾಗಲೇ ದುಡ್ಡು ಕಾಸು ಬರೋಕ್ಕೆ ಶುರುವಾಯಿತು. ಬೋರ್ಡ್ ಹಾಕಿದ್ದೀವಿ ಆ ಥರದಿಂದ ಮಾಡೋಕ್ಕೆ ಮಾಡಿದ್ರೆ ಬುಧವಾರ ಅಲ್ಲಿ ಬೆಳಿಗ್ಗೆ 8 ಗಂಟೆಗೆ ಶುರು ಮಾಡಿ 3 ಗಂಟೆ ಗಂಟ ನಡೀತೀವಿ. ಊಟ ತಿಂಡಿ ನಾಷ್ಟ ಬೆಳಿಗ್ಗೆ ನಾಷ್ಟ, ಮಧ್ಯಾಹ್ನ ಊಟ, ನಾಷ್ಟ, ಪಾಯಸ, ಪಲ್ಯ. ಅನ್ನ ಸಾರು, ಪಾಯಸ, ಪಲ್ಯ, ಸಿಂಪಲ್ ಆಗಿ ಒಂದು ಊಟ ಕೊಡ್ತೀವಿ. ಬರೋ ಭಕ್ತಾದಿಗಳು ಅವ್ರ ಕೈಲಿ ಎಷ್ಟಾಗುತ್ತೆ ಅಷ್ಟು ಸೇವೆ ಸಲ್ಲಿಸ್ತಾರೆ. ಬೆಳಿಗ್ಗೆ ಹಾಂ ಸ್ವಲ್ಪ ತಿಂಡಿ ಮಾಡ್ತೀವಿ, ಉಪ್ಪಿಟ್ಟು ಅಥವಾ ಕಾಳುಬಾತು, ಆಳುಮಳು ಯಾವ್ದಾದ್ರು ಒಂದು ಬೆಳಿಗ್ಗೆ. ತಿಂಡಿ. ಯಾಕ ಈ ಚಾಕ್ರಿ ಅವರಲ್ಲ ಅಷ್ಟೊತ್ತಿಗೆ ಬಂದ್ಬಿಡ್ತಾರೆ ಅವರು. ಅವರು ದೇವ್ರ ಪ್ರಸಾದ ಇಲ್ಲದೆ ಹೋಗ್ಬಾರ್ದು ಅಂದ್ಬಿಟ್ಟು ಅವರು ನಾಷ್ಟ ಅಂತ ಕೊಡ್ತೀವಿ. ಅವರು ನಾಷ್ಟ ಗೀಷ್ಟ ಮಾಡ್ಕೊಂಡು ಊಟ ಥರ ಆಮೇಲೆ ಊಟ. ಸರಿ, 3 ಗಂಟೆ ತನಕ ನಡೆಯುತ್ತೆ. ಧನ್ಯವಾದಗಳು ಗುರುಗಳೇ, ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ಇರ್ಲಿ ಬರ್ತೀವಿ, ನಮಗೂ ಲೇಟ್ ಆಗುತ್ತೆ. ಸಿಟಿಯವರು, ಮೈಸೂರವರು. ಇಷ್ಟು ಅವ್ರ ಕೈಲಾಗಿದ್ದಷ್ಟು ಅವರು ಮಾಹಿತಿ ಕೊಟ್ಟರು. ಅದಕ್ಕೋಸ್ಕರ ಧನ್ಯವಾದಗಳು ಹೇಳ್ತಾ ಇವಾಗ ನಾನು ವ್ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ನಿಮಗೆ ನಾನು ಮಾಡಿರೋ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.